ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. 2 ದಿನ ಅಂದರೆ ನವೆಂಬರ್ 24-25ನೇ ತಾರೀಕು IPL 2025ರ ಮೆಗಾ ಆಕ್ಷನ್ ನಡೆಯಿತು. ಎಲ್ಲ ಟೀಮ್ನ ಫ್ಯಾನ್ಸ್ಗೂ ಒಂದು ಆಸೆ ಇತ್ತು, ಏನಂದರೆ ನಮ್ಮ ಟೀಮ್ ಸ್ಟ್ರಾಂಗ್ ಆಗಬೇಕು ಹಾಗೆ ಹೀಗೆ ಅಂತ. ಆದರೆ ಕೆಲವು ಟೀಮ್ ಅಂದರೆ ಡೆಲ್ಲಿ, ಹೈದರಾಬಾದ್, ಮುಂಬೈ ಇಂಡಿಯನ್ಸ್ನಂಥ ಟೀಮ್ನವರು ತುಂಬ ಒಳ್ಳೆ ಪ್ಲೇಯರ್ಸ್ನ ಕರ್ಕೊಂಡ್ರು. ಆದರೆ ನಮ್ಮ RCB ವಿಷಯಕ್ಕೆ ಬಂದರೆ ಆಕ್ಷನ್ ಆಗುವ ಸಮಯದಲ್ಲಿ RCBಯಲ್ಲೇ ಆಡ್ಕೊಂಡು ಬಂದು ನಮ್ಮ ಸಿರಾಜ್ ಅವರನ್ನು ಮತ್ತು ಹಿಂದಿನ ವರ್ಷ ವೇಗವಾಗಿ ಸೆಂಚುರಿ ಮಾಡಿ ಹೆಸರು ಮಾಡಿದ ವಿಲ್ ಜಾಕ್ಸ್ ಮತ್ತು ಹಿಂದಿನ ವರ್ಷ ಒಂದು ಮ್ಯಾಚ್ ಕೂಡ ಆಡದೇ ಇದ್ದ ಮ್ಯಾಕ್ಸ್ವೆಲ್, ಈ 3 ಜನರನ್ನು RCB ಯಾಕೆ ಬಿಟ್ಟರು, ತಗೊಳ್ಬೇಕಿತ್ತು ಅಂತ ಫುಲ್ ಕಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಕಂಡ್ರು ಅದೇನೆ. ಜಾಸ್ತಿ ಜನ ವಿಲ್ ಜಾಕ್ಸ್ ಅವರನ್ನ ತಗೋಬೇಕಿತ್ತು, ಫ್ಯೂಚರಲ್ಲಿ ಒಳ್ಳೆ ಪ್ಲೇಯರ್ ಅಂತ ಕಮೆಂಟ್ ಹಾಕಿದ್ರು. ಆದರೆ ವಿಲ್ ಜಾಕ್ಸ್ಗಿಂತ ಒಳ್ಳೆ ಪ್ಲೇಯರ್ ಅಂದರೆ ಅವರ ಒಂದು ಸ್ಥಾನ ತುಂಬಲಿಕ್ಕೆ 2.60 ಕೋಟಿಗೆ ಇಂಗ್ಲೆಂಡ್ ಯಂಗ್ ಪ್ಲೇಯರ್ ಜಕೋಬ್ ಬಿಥೆಲ್ ಅವರನ್ನು ಖರೀದಿ ಮಾಡ್ತಾರೆ. ತುಂಬಾ ಒಳ್ಳೆ ಬೈ ಇದು. ಇವರು ವಿಲ್ ಜಾಕ್ಸ್ ಥರನೇ ಬ್ಯಾಟಿಂಗ್ ಮಾಡ್ತಾರೆ, ಬೌಲಿಂಗು ಕೂಡ ಮಾಡ್ತಾರೆ. ಮತ್ತುಳಿದ ಆಲ್ರೌಂಡರ್ಸ್ನ ನೋಡೋದಾದರೆ ಕಳೆದ ಬಾರಿ ಮುಂಬೈ ಟೀಮ್ಸ್ನಲ್ಲಿ ಧೂಳೆಬ್ಬಿಸಿದ ರೊಮಾರಿಯೋ ಶಫರ್ಡ್ ಮತ್ತು ಟೀಮ್ ಡೇವಿಡ್ ಅವರನ್ನು ಕರ್ಕೊಂಡಿದ್ದಾರೆ ಮತ್ತು 8.75 ಕೋಟಿಗೆ ಲಿವಿಂಗ್ಸ್ಟನ್ ಅವರನ್ನು ಬೈ ಮಾಡ್ತಾರೆ. ಇದು ಮಾತ್ರ RCB ಅವರ ಬೆಸ್ಟ್ ಚಾಯ್ಸ್ ಆಗಿದೆ. ಮತ್ತು ನಮ್ಮ ಲಕ್ಕಿ ಮ್ಯಾನ್ ಸ್ವಪ್ನಿಲ್ ಸಿಂಗ್ ಅವರನ್ನು 50 ಲಕ್ಷಕ್ಕೆ ಬೈ ಮಾಡ್ತಾರೆ. ಇನ್ನು ಬೌಲಿಂಗ್ ಕಡೆ ಬಂದರೆ 10.75 ಕೋಟಿಗೆ ಭುವನೇಶ್ವರ್ ಕುಮಾರ್ ಮತ್ತು 12.50 ಕೋಟಿಗೆ ಜಾಸ್ ಹೇಜಲ್ವುಡ್ ಅವರನ್ನು ಬೈ ಮಾಡ್ತಾರೆ. ಇದರಿಂದ RCBಗೆ ಪೇಸ್ ಅಟ್ಯಾಕ್ಗೆ ತುಂಬಾ ಪ್ಲಸ್ ಆಗುತ್ತೆ. ಇನ್ನು ಯಶ್ ದಯಾಳ್ ಇದ್ದಾರೆ, ಈ 3 ಜನ ಪೇಸ್ ಅಟ್ಯಾಕ್ಗೆ ಬೆಸ್ಟ್ ಆಗಿದೆ. ಇನ್ನು ಬ್ಯಾಟಿಂಗ್ ಕಡೆ ಬಂದರೆ 11.50 ಕೋಟಿಗೆ ಇಂಗ್ಲೆಂಡ್ನ ಫಿಲಿಪ್ ಸಾಲ್ಟ್ ಅವರನ್ನು ಬೈ ಮಾಡಿದ್ದಾರೆ. ಇವರು ಕೂಡ ತುಂಬಾ ಒಳ್ಳೆ ಪ್ಲೇಯರ್, ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ವಿಕೆಟ್ ಕೀಪಿಂಗು ಮಾಡ್ತಾರೆ. ಮತ್ತು 11 ಕೋಟಿಗೆ ಯಂಗ್ ಪ್ಲೇಯರ್ ಜಿತೇಶ್ ಶರ್ಮಾ, ಇವರು ಕೂಡ ಬ್ಯಾಟಿಂಗ್ ಮತ್ತು ವಿಕೆಟ್ ಕೀಪಿಂಗ್ ಸಖತ್ತಾಗಿ ಮಾಡ್ತಾರೆ. ಮತ್ತು ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರಿಗೆ 2 ಕೋಟಿ ಕೊಟ್ಟು ಬೈ ಮಾಡ್ತಾರೆ. ಓಕೆ, ಎಲ್ಲರೂ RCB ಮ್ಯಾನೇಜ್ಮೆಂಟ್ ವಿರುದ್ಧ ಹಾಗೆ ಮಾಡಬೇಕಿತ್ತು ಹಾಗೆ ಹೀಗೆ ಅಂತ ಏನೆಲ್ಲ ಕೆಟ್ಟ ಕಮೆಂಟ್ ಮಾಡ್ತಾಯಿದ್ರು. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, 2025 RCB ಟೀಮ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು RCB, ಈ ಸಲ ಕಪ್ ನಮ್ಮದೇ. ಜೈ RCB, ಥ್ಯಾಂಕ್ ಯು. ಅಷ್ಟೇ.